ಸೊಸೆ ಇದೇನು, ಒಂದು ಕೋಣೆಯಲ್ಲಿ 2 ಲೈಟ್ ಯಾಕೆ ಹಾಕಿದೀಯಾ ಎಂದು ಅತ್ತೆ ದಬಾಯಿಸುತ್ತಾ ಕೋಣೆಯೊಳಗೆ ನುಗ್ಗಿದರು. ರೀನಾ ಗಾಬರಿಯಿಂದಲೇ ಎದ್ದು ನಿಂತು ಸಂಕೋಚದಿಂದಲೇ ಹೇಳಿದಳು, ಅತ್ತೆಯವರೇ, ನಾನು ಇಲ್ಲಿ ಕುಳಿತು ಮ್ಯಾಗ್ಜಿನ್ ಓದುತ್ತಿದ್ದೇನಲ್ಲವೇ? ಇಲ್ಲಿ ಬೆಳಕು ಕಡಿಮೆ ಇದೆ, ಅದಕ್ಕಾಗಿಯೇ ಈ ಲೈಟ್ ಕೂಡ ಹಾಕಿಕೊಂಡಿದ್ದೇನೆ ಅಂತ ಹೇಳುತ್ತಾಳೆ. ಅದಕ್ಕೆ ಅತ್ತೆ ಸಿಟ್ಟಿನಿಂದ ಹಲ್ಲು ಕಡಿಯುತ್ತಾ, ವಿದ್ಯುತ್ ಬಿಲ್ಲೇನು ನಿಮ್ಮಪ್ಪ ಬಂದು ಕಟ್ಟುತ್ತಾನೆಯೇ? ನನ್ನ ಮಗ ಇಷ್ಟೊಂದು ಕಷ್ಟಪಟ್ಟು ಹಣ ಸಂಪಾದಿಸುತ್ತಾನೆ, ನೀನು ಹೀಗೆಲ್ಲ ಉಡಾಯಿಸುತ್ತಿದೆಯಾ? ನಿನಗೆ ಸಂಜೆ ಆಗುತ್ತಲೇ ಕೋಣೆಯಲ್ಲಿ ಲೈಟ್ ಹಾಕುವ ಕೆಟ್ಟ ಅಭ್ಯಾಸವಾಗಿ ಬಿಟ್ಟಿದೆ. ನಿಜವಾಗಿ ಹೇಳಬೇಕಂದ್ರೆ ನೀನು ಸಂಜೆ ಬೆಡ್ರೂಮಿಗೆ ಬರುವುದಾದರೂ ಯಾಕೆ? ಸುಮ್ಮನೆ ಲೈಟ್ ಆರಿಸಿ ಹೊರಗೆ ಬಂದು ಹಾಲ್ನಲ್ಲಿ ಕೂರು. ಎಲ್ಲರೂ ಒಟ್ಟಿಗೆ ಕುಳಿತರೆ ವಿದ್ಯುತ್ ಬಿಲ್ ಕಡಿಮೆ ಬರುತ್ತದೆ ಎಂದರು. ರೀನಾ ಕೂಡ ತಕ್ಷಣವೇ ಪ್ರತ್ಯುತ್ತರ ನೀಡಿದಳು, ಅತ್ತೆಯವರೇ, ನೀವು ನನ್ನ ಕೋಣೆಗೆ ಬಂದು ನನಗೆ ಜ್ಞಾನ ಹೇಳುತ್ತಿದ್ದೀರಿ. ಆದರೆ ಅಲ್ಲಿ ಟಿವಿ ಆನ್ ಮಾಡಿ ಹಾಗೆಯೇ ಬಿಟ್ಟು ಬಂದಿದ್ದೀರಲ್ಲ, ಅದರಿಂದ ವಿದ್ಯುತ್ ಬಿಲ್ ಹೆಚ್ಚಾಗುವುದಿಲ್ಲವೇ ಅಂತ ಕೇಳುತ್ತಾಳೆ. ಅತ್ತೆ ಮತ್ತಷ್ಟು ಕೋಪಗೊಂಡು, ನಾನು ಈ ಮನೆಯ ಯಜಮಾನಿ, ನನಗೆ ಚೆನ್ನಾಗಿ ಗೊತ್ತು ಏನು ಮಾಡಬೇಕೆಂದು. ನೀನು ನನಗೆ ಕಲಿಸಲು ಬರಬೇಡ. ನಿನಗೆ ಎಷ್ಟು ಹೇಳುತ್ತೇನೆಯೋ ಅಷ್ಟು ಮಾತ್ರ ಮಾಡು ಎಂದು ಗದರಿಸಿದರು. ಅತ್ತೆಯ ಬೈಗೊಳ ಕೇಳಿ ರೀನಾ ಸುಮ್ಮನಾದಳು. ಅತ್ತೆಯ ಜೊತೆ ಎಷ್ಟು ವಾದ ಮಾಡುತ್ತೇನೆಯೋ ಅಷ್ಟು ಅವರು ಹೆಚ್ಚಿಗೆ ಮಾಡುತ್ತಾರೆ ಎಂದುಕೊಂಡು ಅವಳು ಲೈಟ್ ಆರಿಸಿ ಹೊರಗೆ ಬಂದಳು. ಆಗ ಅತ್ತೆ ಮತ್ತೆ ಶುರು ಮಾಡಿದರು, ಅಡುಗೆ ಬೇಗ ಮುಗಿದಿದ್ದರೆ ನಾಳೆ ಬೆಳಗಿನ ಅಡುಗೆಗೆ ತಯಾರಿ ಮಾಡಿಕೊಳ್ಳಬಾರದೆ? ತರಕಾರಿ ಹಚ್ಚಿ ಇಡಬಾರದೆ? ನಿನಗೇನಿದ್ದರೂ ಆರಾಮವಾಗಿ ಇರಲು ನೆಪ್ಪಬೇಕು. ಬರೀ ಮಲಗಿಕೊಂಡು ಇರುವುದಷ್ಟೇ ನಿನಗೆ ಗೊತ್ತು ಅಂತ ಅವಳ ಅತ್ತೆ ಮತ್ತೆ ಹೇಳುತ್ತಾಳೆ. ಅತ್ತೆಯ ಮಾತು ಕೇಳಿ ರೀನಾ ಬೇಸರದಿಂದ ಹೇಳಿದಳು, ಅತ್ತೆಯವರೇ, ಸೊಸೆಯಂದಿರಿಗೆ ಅತ್ತೆ ಮನೆಯಲ್ಲಿ ಆರಾಮವಾಗಿ ಇರುವ ಹಕ್ಕು ಎಲ್ಲಿದೆ ಹೇಳಿ? ಆ ಹಕ್ಕು ಕೇವಲ ಅತ್ತೆಯಂದಿರಿಗೆ ಮಾತ್ರ ಇರುತ್ತದಲ್ಲವೇ ಅಂತ ಕೇಳುತ್ತಾಳೆ. ಅತ್ತೆ ಜೋರಾಗಿ ಕೂಗಿದರು, ಏನು ಹೇಳುತ್ತಿದೆಯಾ ನೀನು? ಏನಾದರೂ ಅಂದೆಯಾ ಅಂತ ಕೇಳುತ್ತಾರೆ. ಇಲ್ಲ ಅತ್ತೆಯವರೇ, ನಾನು ತರಕಾರಿ ತರುತ್ತೇನೆ ಎಂದು ರೀನಾ ಹೇಳಿದಳು. ಸಂಜೆ ಆಗುತ್ತಿದ್ದಂತೆ ಆ ಮನೆಯಲ್ಲಿ ಕರ್ಫ್ಯೂ ಜಾರಿಯಾದಂತೆ ಭಾಸವಾಗುತ್ತಿತ್ತು. ಅತ್ತೆ ಯಾವಾಗಲೂ ಅವಳ ಹಿಂದೆ ಬಿದ್ದಿರುತ್ತಿದ್ದರು, ಇಲ್ಲಿ ಲೈಟ್ ಹಾಕಬೇಡ, ಅಲ್ಲಿ ಲೈಟ್ ಹಾಕಬೇಡ ಎಂದು. ಅಷ್ಟೇ ಏಕೆ, ರೀನಾ ಶೌಚಾಲಯಕ್ಕೆ ಲೈಟ್ ಹಾಕಿ ಹೋದರು. ಅತ್ತೆ ಹೊರಗಿನಿಂದ ಅದನ್ನು ಆರಿಸುತ್ತಿದ್ದರು. ಸಂಜೆ 5 ಗಂಟೆ ಆಗುತ್ತಲೇ ಅಡುಗೆ ಮುಗಿಸಿ ಸೂರ್ಯ ಮುಳುಗುವ ಮೊದಲೇ ಊಟ ಮುಗಿಸಿರಬೇಕು ಎಂಬ ಆದೇಶವಿತ್ತು. ಯಾಕೆಂದರೆ ಅಡುಗೆ ಮನೆಯಲ್ಲಿ ಲೈಟ್ ಹಾಕಬಾರದೆಂದು. ಮಲಗುವ ಸಮಯದವರೆಗೂ ಎಲ್ಲರೂ ಹಾಲ್ನಲ್ಲೇ ಕೂರಬೇಕಿತ್ತು. ಆದರೆ ಅದೇ ಅತ್ತೆ ತಮ್ಮ ಕೋಣೆಯಲ್ಲಿ ಕೂಲರ್ ಹಾಕಿ ಮಲಗಿರುತ್ತಿದ್ದರು ಅಥವಾ ಟಿವಿ ನೋಡುತ್ತಿದ್ದರು. ಅದರಿಂದ ಮಾತ್ರ ಬಿಲ್ ಬರುವುದಿಲ್ಲ ಎಂಬುವುದು ಅವರ ವಾದವಾಗಿತ್ತು. ಮನೆಯವರೆಲ್ಲರಿಗೂ ಅತ್ತೆಯ ಕಾರಣದಿಂದಲೇ ಹೆಚ್ಚು ಬಿಲ್ ಬರುತ್ತದೆ ಎಂದು ತಿಳಿದಿದ್ದರು. ಯಾರೂ ಅವರ ವಿರುದ್ಧ ಮಾತನಾಡುತ್ತಿರಲಿಲ್ಲ. ಕೆಲವು ವರ್ಷಗಳ ಹಿಂದೆ ಅತ್ತೆಯ ಗಂಡ ತೀರಿ ಹೋದಾಗಿನಿಂದ ಅವರು ಎಲ್ಲರ ಮುಂದೆ ಪಾಪದವರು ಎಂಬಂತೆ ಇರುತ್ತಿದ್ದರು. ಯಾರಾದರೂ ಏನಾದರೂ ಹೇಳಿದರೆ ನನ್ನ ಗಂಡ ಇಲ್ಲದಕ್ಕೆ ಎಲ್ಲರೂ ನನಗೆ ಮಾತನಾಡುತ್ತಿದ್ದಾರೆ ಎಂದು ಅಳಲು ಶುರು ಮಾಡುತ್ತಿದ್ದರು. ಅವರ ಮಗ ಪ್ರಕಾಶ್ ಕೂಡ ತಾಯಿಯ ಈ ವರ್ತನೆಯಿಂದ ಬೇಸೆತ್ತಿದ್ದರು. ತಾಯಿ ಹಠಮಾರಿ ಸ್ವಭಾವದವಳು ಎಂಬ ಕಾರಣಕ್ಕೆ ಏನೂ ಹೇಳುತ್ತಿರಲಿಲ್ಲ. ತಾಯಿ ಸೊಸೆಯ ಮೇಲೆ ತಪ್ಪು ಮಾಡುತ್ತಿದ್ದಾರೆ ಎಂದು ತಿಳಿದಿದ್ದರು. ಹೆಂಡತಿಯ ಪರವಾಗಿ ಮಾತನಾಡಿದರೆ ಮನೆಯಲ್ಲಿ ದೊಡ್ಡ ರಾದಂತವಾಗುತ್ತದೆ ಎಂದು ಅವನು ಸುಮ್ಮನಿರುತ್ತಿದ್ದನು. ಏಕಾಂತದಲ್ಲಿ ಪ್ರಕಾಶ್ ಹೆಂಡತಿಗೆ ಸಮಾಧಾನ ಮಾಡುತ್ತಿದ್ದನು. ಅಮ್ಮನ ಸ್ವಭಾವವೇ ಹಾಗೆ. ಅವರ ಮನಸ್ಸಿಗೆ ಇದರಿಂದ ನೆಮ್ಮದಿ ಸಿಗುತ್ತದೆ ಎಂದರೆ ಬಿಟ್ಟು ಬಿಡು, ಅವರಿಗೆ ಈಗ ಯಾರೂ ಇಲ್ಲವಲ್ಲ ಎಂದು ಹೇಳುತ್ತಿದ್ದನು. ಆದರೆ ರೀನಾ ಯೋಚಿಸಿದಳು, ಅತ್ತೆಯವರ ಸಿಟ್ಟು ಕೇವಲ ನನ್ನ ಮೇಲೆ ಮಾತ್ರವೇಕೆ? ನೆರೆಹೊರೆಯವರು ಅಥವಾ ಸಂಬಂಧಿಕರ ಜೊತೆ ಅವರು ಚೆನ್ನಾಗಿ ಇರುತ್ತಾರಲ್ಲ ಎಂದು. ಇತ್ತೀಚೆಗೆ ಅತ್ತೆ ಹೊಸ ನಿಯಮವೊಂದನ್ನು ಜಾರಿಗೆ ತಂದಿದ್ದರು. ರಾತ್ರಿ 1-2 ಗಂಟೆಯ ನಂತರ ವಾತಾವರಣ ತಣ್ಣಗಿರುತ್ತದೆ. ಹಾಗಾಗಿ ಫ್ಯಾನ್ ಅವಶ್ಯಕತೆ ಇಲ್ಲ, ಅದನ್ನು ಆರಿಸಿ ಬಿಡು ಎನ್ನುತ್ತಿದ್ದರು. ದಿನವಿಡೀ ಕೆಲಸ ಮಾಡಿ ದಣಿದಿರುತ್ತಿದ್ದ ರೀನಾಳಿಗೆ ನಿದ್ದೆಯಲ್ಲಿ ಫ್ಯಾನ್ ಆರಿಸಲು ನೆನಪಾಗುತ್ತಿರಲಿಲ್ಲ. ಬೆಳಿಗ್ಗೆ ಅತ್ತೆ ಎದ್ದು ಬಂದಾಗ ಸೊಸೆಯ ಕೋಣೆಯಲ್ಲಿ ಫ್ಯಾನ್ ಓಡುತ್ತಿದ್ದರೆ ಜಗಳ ಶುರು ಮಾಡುತ್ತಿದ್ದರು. ನನ್ನ ಮಗ ದಿನವಿಡೀ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾನೆ, ಅವನಿಗಾದರೂ ನಿದ್ದೆ ಬೇಕು, ನೀನಾದರೂ ಎದ್ದು ಆರಿಸಬಾರದೆ ಎನ್ನುತ್ತಿದ್ದರು. ರೀನಾ ಪ್ರಯತ್ನಿಸುತ್ತೇನೆ ಎಂದರು. ಅವಳ ನಿದ್ದೆ ಅಷ್ಟು ಸುಲಭವಾಗಿ ಎಚ್ಚರವಾಗುತ್ತಿರಲಿಲ್ಲ. ಆಗ ಅತ್ತೆ ಸ್ವಂತ ಬಂದು ಕೋಣೆಯ ಬಾಗಿಲು ಬಡಿದು ಎಬ್ಬಿಸಿ ಫ್ಯಾನ್ ಆರಿಸಲು ಹೇಳುತ್ತಿದ್ದರು. ಇದರಿಂದ ಅವಳು ತುಂಬ ಕಿರಿಕಿರಿ ಅನುಭವಿಸುತ್ತಿದ್ದಳು. ಪ್ರಕಾಶ್ ಮೆಲ್ಲಗೆ, ಅಮ್ಮ,
ರಾತ್ರಿ ಬಂದು ನಮ್ಮನ್ನು ಎಬ್ಬಿಸಬೇಡ, ನಿದ್ದೆ ಹಾಳಾಗುತ್ತದೆ ಎಂದಾಗ ಅತ್ತೆ ಅದಕ್ಕೂ ಒಂದು ದಾರಿ ಹುಡುಕಿದರು. ಹಾಗಾದರೆ ನೀವು ಬಾಗಿಲು ಹಾಕಿಕೊಂಡು ಮಲಗಬೇಡಿ, ನಾನೇ ಬಂದು ಫ್ಯಾನ್ ಆರಿಸುತ್ತೇನೆ ಎಂದರು. ಇದು ಮಿತಿಮೀರಿತ್ತು. ರೀನಾಳಿಗೆ ತನ್ನ ಖಾಸಗಿತನಕ್ಕೆ ಧಕ್ಕೆ ಬರುತ್ತಿದೆ ಎಂದು ಅನಿಸಿತ್ತು. ಆದರೆ ಅತ್ತೆಯ ಮುಂದೆ ಅವಳ ಆಟ ನಡೆಯಲಿಲ್ಲ. ಅನಿವಾರ್ಯವಾಗಿ ಬಾಗಿಲು ತೆರೆದಿಟ್ಟು ಮಲಗಬೇಕಾಯಿತು. ಒಂದು ರಾತ್ರಿ ಅತ್ತೆ ಕೋಣೆಯೊಳಗೆ ಬಂದು ಫ್ಯಾನ್ ಆರಿಸುತ್ತಾ ಜೋರಾಗಿ ಕೂಗಿದರು. ಸೊಸೆ, ವಿದ್ಯುತ್ ಬಿಲ್ ನಿನ್ನಪ್ಪ ಬಂದು ಕಟ್ಟುತ್ತಾನಾ? ದಿನ ಹೇಳಿದರು ನಿನಗೆ ಕೇಳಿಸುವುದಿಲ್ಲವೇ? ಈ ಬಾರಿ ರೀನಾ ಸುಮ್ಮನಿರಲಿಲ್ಲ. ಅವಳು ಕೇಳಿದಳು, ಅತ್ತೆಯವರೇ, ನಿಮ್ಮ ಕೋಣೆಯ ಫ್ಯಾನ್ ನೀವೇ ಆರಿಸುತ್ತೀರಾ? ನಾನು ರಾತ್ರಿ ಇಡೀ ಕೇಳಿಸಿಕೊಳ್ಳುತ್ತೇನೆ. ನಿಮ್ಮ ಕೋಣೆಯಲ್ಲಿ ಕೂಲರ್ ಶಬ್ದ ಬರುತ್ತಲೇ ಇರುತ್ತದೆ. ನಿಮಗೆ ಚಳಿ ಆಗುವುದಿಲ್ಲವೇ? ನೀವು ಕಂಬಳಿ ಹೊದ್ದು ಮಲಗಿರುತ್ತೀರಿ. ಆದರೆ ಎಲ್ಲ ಉಳಿತಾಯ ಕೇವಲ ಸೊಸೆ ಮಾತ್ರ ಮಾಡಬೇಕೇ ಅಂತ ಕೇಳುತ್ತಾಳೆ. ಪ್ರಕಾಶ್ ಕೂಡ ಎದ್ದು ಕುಳಿತನು. ಅವನು ಹೆಂಡತಿಯನ್ನು ತಡೆಯಲು ಹೋದಾಗ ರೀನಾ ಅತ್ತಳು. ನೀವು ಯಾವಾಗಲೂ ನಿಮ್ಮ ತಾಯಿಯ ಬಗ್ಗೆ ಯೋಚಿಸುತ್ತೀರಿ. ಆದರೆ ನನಗೆ ಆಗುತ್ತಿರುವ ತೊಂದರೆ ನಿಮಗೆ ಕಾಣುತ್ತಿಲ್ಲವೇ? ಅತ್ತೆಯವರು ಕೂಲರ್ ಹಾಕಿಕೊಳ್ಳಬಹುದು, ನಮಗೆ ಫ್ಯಾನ್ ಕೂಡ ಹಾಕಿಕೊಳ್ಳುವ ಅಧಿಕಾರವಿಲ್ಲವೇ ಎಂದು ಪ್ರಶ್ನಿಸಿದಳು. ಅತ್ತೆ ಕೋಪದಿಂದ, ನನ್ನ ಮನೆಯಲ್ಲಿ ಇದ್ದುಕೊಂಡು ನನಗೆ ಎದುರುತ್ತರ ಕೊಡುತ್ತೀಯಾ? ನಿನಗೆ ಇಷ್ಟವಿಲ್ಲದಿದ್ದರೆ ನಿನ್ನ ತವರು ಮನೆಗೆ ಹೋಗು ಎಂದರು. ರೀನಾ ತಕ್ಷಣವೇ, ಸರಿ, ನಾನು ತವರು ಮನೆಗೆ ಹೋಗುತ್ತೇನೆ. ಈ ಮನೆಯಲ್ಲಿ ನನ್ನನ್ನು ಕೆಲಸದ ಯಂತ್ರ ಎಂದು ತಿಳಿದುಕೊಂಡಿದ್ದರೆ ನಾನು ಇಲ್ಲಿ ಇರುವುದಿಲ್ಲ ಎಂದು ಹೇಳಿ ಮಲಗಿದಳು. ಮರುದಿನ ಬೆಳಗ್ಗೆ ರೀನಾ ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದಳು. ಪ್ರಕಾಶ್ ಅವಳನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ರೀನಾ ಕೇಳಲಿಲ್ಲ. ನೀವು ಅಮ್ಮ ತಪ್ಪು ಮಾಡುತ್ತಿದ್ದರು ಸುಮ್ಮನಿರುತ್ತೀರಿ. ನೀವಿಬ್ಬರೇ ಇಲ್ಲಿ ಸುಖವಾಗಿರಿ, ನನ್ನ ಅವಶ್ಯಕತೆ ಏನಿದೆ ಎಂದು ಹೇಳಿ ಹೊರಬಂದಳು. ಅತ್ತೆ ಕೇಳಿದರು, ಎಲ್ಲಿಗೆ ಹೊರಟಿದೆಯಾ ಮಹಾರಾಣಿ? ಮನೆಯ ಕೆಲಸ ಯಾರು ಮಾಡುತ್ತಾರೆ? ಹೋಗಿ ಟೀ ಮಾಡು. ಅದಕ್ಕೆ ರೀನಾ ಗಂಭೀರವಾಗಿ ಹೇಳಿದಳು. ಅತ್ತೆಯವರೇ, ನಾನು ಈ ಮನೆಯ ಸೊಸೆ, ಗುಲಾಮಳಲ್ಲ. ನನಗೂ ಈ ಮನೆಯಲ್ಲಿ ಸಮಾನ ಹಕ್ಕಿದೆ. ಫ್ಯಾನ್ ಹಾಕಿಕೊಳ್ಳುವ ಸಣ್ಣ ಅಧಿಕಾರವು ನನಗಿಲ್ಲ ಎಂದ ಮೇಲೆ ನಾನು ಈ ಮನೆಯ ಯಾವುದೇ ಜವಾಬ್ದಾರಿಯನ್ನು ಹೊರುವುದಿಲ್ಲ. ನಾನು ನನ್ನ ತವರು ಮನೆಗೆ ಹೋಗುತ್ತಿದ್ದೇನೆ. ನನಗೆ ಇಲ್ಲಿ ಗೌರವ ಸಿಗುವವರೆಗೂ ನಾನು ವಾಪಸ್ ಬರುವುದಿಲ್ಲ. ಸೊಸೆಯ ಕಠಿಣ ಮಾತುಗಳನ್ನು ಕೇಳಿ ಅತ್ತೆಗೆ ಆಗ ಆಘಾತವಾಯಿತು. ಅವಳು ತನ್ನ ಅಳುವಿನ ನಾಟಕದಿಂದ ಮಗ ಸೊಸೆಯನ್ನು ನಿಯಂತ್ರಿಸಬಹುದು ಎಂದುಕೊಂಡಿದ್ದಳು. ಆದರೆ ಈಗ ಸೊಸೆ ಮನೆ ಬಿಟ್ಟು ಹೋದರೆ ಸಮಾಜದಲ್ಲಿ ಸಂಬಂಧಿಕರಲ್ಲಿ ನನ್ನ ಮರ್ಯಾದೆ ಹೋಗುತ್ತದೆ ಎಂದು ಭಯಪಟ್ಟಳು. ಕೂಡಲೇ ಸ್ವರ ಬದಲಿಸಿ, ಅಯ್ಯೋ ಸೊಸೆ, ಇಷ್ಟೊಂದು ಸಣ್ಣ ವಿಷಯಕ್ಕೆ ತವರು ಮನೆಗೆ ಹೋಗುವುದೇ? ನಿನಗೆ ಬೇಕಾದಾಗ ಫ್ಯಾನ್ ಹಾಕಿಕೋ. ಅಷ್ಟಕ್ಕೂ ನಿನ್ನ ತವರು ಮನೆಯವರು ಏನೆಂದುಕೊಂಡಾರು ಎಂದರು. ಪ್ರಕಾಶ್ ಕೂಡ ಅವಳಿಗೆ ಸಮಾಧಾನ ಮಾಡಿದನು. ರೀನಾ ಹೇಳಿದಳು, ಮತ್ತೆ ಈ ರೀತಿ ನನ್ನ ಮೇಲೆ ಅನಗತ್ಯ ಹತೋಟಿ ಹೇರಬಾರದು ಎಂದು ನೀವು ಮಾತು ಕೊಟ್ಟರೆ ಮಾತ್ರ ನಾನು ಇಲ್ಲಿ ಇರುತ್ತೇನೆ ಅಂತ ಹೇಳುತ್ತಾಳೆ. ಸೊಸೆಯ ಮಾತನ್ನು ಕೇಳಿ ಅತ್ತೆ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡರು. ಅಂದಿನಿಂದ ಅತ್ತೆ ಸೊಸೆಯ ವಿಷಯದಲ್ಲಿ ತಲೆ ಹಾಕುವುದನ್ನು ನಿಲ್ಲಿಸಿದರು. ತಪ್ಪು ನಡೆದಾಗ ಆರಂಭದಲ್ಲೇ ವಿರೋಧಿಸಿದರೆ ಅತ್ತೆ ಇಷ್ಟೊಂದು ಹದು ಮೀರುತ್ತಿರಲಿಲ್ಲ ಎಂದು ರೀನಾಳಿಗೆ ಅನಿಸಿತ್ತು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.